ನಮಸ್ಕಾರ ಸ್ನೇಹಿತರೆ. ಒಂದು ಟ್ರೋಫಿ, ಲಕ್ಷಾಂತರ ರೂಪಾಯಿ ಬಹುಮಾನ, ಅದರ ಜೊತೆಗೆ ರಾಜ್ಯದಾದ್ಯಂತ ಗುರುತಿಸಿಕೊಳ್ಳುವ ಹೆಸರು, ಇವೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ಪಡೆಯುವ ಅವಕಾಶ ನೀಡಿರುವ ಕಾರ್ಯಕ್ರಮವೇ ಕನ್ನಡ ಬಿಗ್ ಬಾಸ್. ಕೆಲವರ ಜೀವನವನ್ನು ಈ ಶೋ ಸಂಪೂರ್ಣವಾಗಿ ಬದಲಿಸಿದರೆ, ಇನ್ನು ಕೆಲವರ ಪಾಲಿಗೆ ಇದೇ ವೇದಿಕೆ ಸಾಕಷ್ಟು ವಿವಾದಗಳಿಗೂ ಕಾರಣವಾಗಿದೆ. ಹಾಗಾದರೆ ಇದುವರೆಗೆ ಕನ್ನಡ ಬಿಗ್ ಬಾಸ್ನಲ್ಲಿ ಯಾರ್ಯಾರು ವಿನ್ನರ್ ಆಗಿದ್ದಾರೆ, ಅವರು ಯಾವ ಜಿಲ್ಲೆಯವರು, ಈಗ ಏನು ಮಾಡುತ್ತಿದ್ದಾರೆ, ಇನ್ನು ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಅವರಿಗೆ ಏನೇನು ಬಹುಮಾನ ಸಿಕ್ಕಿದೆ, ಈ ಎಲ್ಲ ಆಸಕ್ತಿದಾಯಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡಲಿದ್ದೇವೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೆಳಗೆ ಇರೋ ಬೆಲ್ ಐಕನ್ನನ್ನು ಒತ್ತಿ. ವಿಜಯ್ ರಾಘವೇಂದ್ರ ಸೀಸನ್ 1 2013ರಲ್ಲಿ ಪ್ರಸಾರವಾದ ಕನ್ನಡ ಬಿಗ್ ಬಾಸ್ನ ಮೊದಲ ಸೀಸನ್ನಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಆ ಐತಿಹಾಸಿಕ ಸೀಸನ್ನಲ್ಲಿ ತಮ್ಮ ಸರಳ ವ್ಯಕ್ತಿತ್ವ ಮತ್ತು ಉತ್ತಮ ಆಟದ ಮೂಲಕ ವಿಜಯ್ ರಾಘವೇಂದ್ರ ಅವರು ವಿಜೇತರಾಗಿ ಹೊರಹೊಮ್ಮಿದರು. ಫೈನಲ್ನಲ್ಲಿ ಅರುಣ್ ಸಾಗರ್ ರನ್ನರ್ ಅಪ್ ಸ್ಥಾನವನ್ನು ಪಡೆದು ತೃಪ್ತಿ ಪಡೆದರು. ಬಿಗ್ ಬಾಸ್ ಗೆಲುವಿನೊಂದಿಗೆ ವಿಜಯ್ ರಾಘವೇಂದ್ರ ಅವರಿಗೆ ಪ್ರತಿಷ್ಠಿತ ಟ್ರೋಫಿಯ ಜೊತೆಗೆ ಬರೋಬ್ಬರಿ 50 ಲಕ್ಷ ನಗದು ಬಹುಮಾನ ದೊರೆಯಿತು. ಪ್ರಸ್ತುತ ಅವರು ಕನ್ನಡ ಚಿತ್ರರಂಗದಲ್ಲಿ ನಟರಾಗಿ ಸಕ್ರಿಯರಾಗಿದ್ದು, ಗಾಯಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಹಲವು ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿಯೂ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಂದಹಾಗೆ ವಿಜಯ್ ರಾಘವೇಂದ್ರ ಅವರು ಮೂಲ ಬೆಂಗಳೂರು ನಗರ ಜಿಲ್ಲೆ. ಅಕುಲ್ ಬಾಲಾಜಿ ಸೀಸನ್ 2 2014ರಲ್ಲಿ ನಡೆದ ಕನ್ನಡ ಬಿಗ್ ಬಾಸ್ ಸೀಸನ್ 2ರಲ್ಲಿ ನಟ ಹಾಗೂ ನಿರೂಪಕರಾದ ಅಕುಲ್ ಬಾಲಾಜಿ ಅವರು ತಮ್ಮ ಅದ್ಭುತ ಆಟದ ಮೂಲಕ ಟ್ರೋಫಿ ತಮ್ಮದಾಗಿಸಿಕೊಂಡರು. ಈ ಸೀಸನ್ನಲ್ಲಿ ಸೃಜನ್ ಲೋಕೇಶ್ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟರು. ಬಿಗ್ ಬಾಸ್ ವಿಜೇತರಾದ ಅಕುಲ್ ಬಾಲಾಜಿ ಅವರಿಗೆ ಟ್ರೋಫಿಯ ಜೊತೆಗೆ 50 ಲಕ್ಷ ನಗದು ಬಹುಮಾನ ನೀಡಲಾಗಿದೆ. ಇದರ ಜೊತೆಗೆ ಕಾನ್ಫಿಡೆಂಟ್ ಗ್ರೂಪ್ ವತಿಯಿಂದ 50 ಲಕ್ಷ ಮೌಲ್ಯದ ಫ್ಲಾಟ್ ಕೂಡ ಉಡುಗೊರೆಯಾಗಿ ಸಿಕ್ಕಿದೆ. ಪ್ರಸ್ತುತ ಅಕುಲ್ ಬಾಲಾಜಿ ಕನ್ನಡ ಮತ್ತು ತೆಲುಗು ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಹಲವು ಜನಪ್ರಿಯ ರಿಯಾಲಿಟಿ ಶೋಗಳು ಹಾಗೂ ವಿಶೇಷ ಕಾರ್ಯಕ್ರಮಗಳಿಗೆ ನಿರೂಪಕರಾಗಿ ಕಾಣಿಸಿಕೊಳ್ಳುವುದರ ಜೊತೆಗೆ ಸಿನಿಮಾಗಳು ಮತ್ತು ಧಾರಾವಾಹಿಗಳಲ್ಲೂ ನಟರಾಗಿ ತಮ್ಮ ಪಯಣವನ್ನು ಮುಂದುವರಿಸಿಕೊಂಡಿದ್ದಾರೆ. ಮೂಲತಃ ಆಂಧ್ರ ಪ್ರದೇಶದವರಾದ ಅವರು ನಂತರ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಶ್ರುತಿ ಸೀಸನ್ 3 2015 ಹಾಗೂ 16ರಲ್ಲಿ ನಡೆದ ಕನ್ನಡ ಬಿಗ್ ಬಾಸ್ ಸೀಸನ್ 3ರಲ್ಲಿ ನಟಿ ಹಾಗೂ ರಾಜಕಾರಣಿ ಶ್ರುತಿ ಅವರು ಅದ್ಭುತ ಪ್ರದರ್ಶನ ನೀಡಿ ವಿಜೇತರಾದರು. ಈ ಮೂಲಕ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಟ್ರೋಫಿ ಗೆದ್ದ ಮೊದಲ ಮಹಿಳಾ ಸ್ಪರ್ಧಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಸೀಸನ್ನಲ್ಲಿ ಚಂದನ್ ಕುಮಾರ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಬಿಗ್ ಬಾಸ್ ಗೆಲುವಿನೊಂದಿಗೆ ಶ್ರುತಿ ಅವರಿಗೆ ಟ್ರೋಫಿಯ ಜೊತೆಗೆ 50 ಲಕ್ಷ ನಗದು ಬಹುಮಾನ ದೊರೆಯಿತು. ಪ್ರಸ್ತುತ ಶ್ರುತಿ ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿ ಸಕ್ರಿಯರಾಗಿದ್ದು, ವಿವಿಧ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿಯೂ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡಿದ್ದಾರೆ. ಮೂಲತಃ ಅವರು ಹಾಸನ ಜಿಲ್ಲೆಯವರು. ಪ್ರಥಮ್ ಸೀಸನ್ 4 2016 ಹಾಗೂ 17ರಲ್ಲಿ ಪ್ರಸಾರವಾದ ಕನ್ನಡ ಬಿಗ್ ಬಾಸ್ ಸೀಸನ್ 4ರ ಫೈನಲ್ನಲ್ಲಿ ಎಲ್ಲರನ್ನ ಹಿಂದಿಕ್ಕಿ ಪ್ರಥಮ್ ಅವರು ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಒಳ್ಳೆ ಹುಡುಗ ಎಂಬ ಹೆಸರಿನಿಂದಲೇ ಮನೆ ಮಾತಾಗಿದ್ದ ಪ್ರಥಮ್ ಅವರ ಪಯಣಕ್ಕೆ ಪ್ರೇಕ್ಷಕರು ಭಾರಿ ಬೆಂಬಲ ನೀಡಿದ್ದಾರೆ. ಇನ್ನು ಈ ಸೀಸನ್ನಲ್ಲಿ ಕೀರ್ತಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ವಿಜೇತರಾದ ಪ್ರಥಮ್ ಅವರಿಗೆ ಬಿಗ್ ಬಾಸ್ ಟ್ರೋಫಿಯ ಜೊತೆಗೆ 50 ಲಕ್ಷ ನಗದು ಬಹುಮಾನ ದೊರೆಯಿತು. ಬಿಗ್ ಬಾಸ್ ಬಳಿಕ ಅವರು ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ಸಕ್ರಿಯರಾಗಿದ್ದು, ನಟರಾಗಿ ಮಾತ್ರವಲ್ಲದೆ ನಿರ್ದೇಶಕರಾಗಿಯೂ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಿಕೊಂಡಿದ್ದಾರೆ. ಅಂದಹಾಗೆ ಪ್ರಥಮ್ ಅವರ ಹುಟ್ಟೂರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹಲಗಾಪುರ. ಚಂದನ್ ಶೆಟ್ಟಿ ಸೀಸನ್ 5 2017 ಹಾಗೂ 18ರಲ್ಲಿ ನಡೆದ ಕನ್ನಡ ಬಿಗ್ ಬಾಸ್ ಸೀಸನ್ 5ರ ಟ್ರೋಫಿಯನ್ನು ರಾಪರ್ ಚಂದನ್ ಶೆಟ್ಟಿ ತಮ್ಮದಾಗಿಸಿಕೊಂಡರು. ಈ ಸೀಸನ್ನಲ್ಲಿ ಸಾಮಾನ್ಯ ಸ್ಪರ್ಧಿಯಾಗಿ ಗಮನ ಸೆಳೆದ ದಿವಾಕರ್ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟರು. ವಿಜೇತರಾದ ಚಂದನ್ ಶೆಟ್ಟಿ
ಬಿಗ್ ಬಾಸ್ ಟ್ರೋಫಿಯ ಜೊತೆಗೆ 50 ಲಕ್ಷ ನಗದು ಬಹುಮಾನ. ರಾಪರ್, ಸಂಗೀತ ಸಂಯೋಜಕ, ಗೀತ ರಚನೆಗಾರ ಹಾಗೂ ವಿವಿಧ ರಿಯಾಲಿಟಿ ಶೋಗಳು ತೀರ್ಪುಗಾರರಾಗಿ ಸಕ್ರಿಯರಾಗಿದ್ದಾರೆ. ಅಂದಹಾಗೆ ಚಂದನ್ ಶೆಟ್ಟಿ ಅವರು ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ಜನಿಸಿದರು. ಶಶಿಕುಮಾರ್ ಸೀಸನ್ 6 2018 ಹಾಗೂ 19ರಲ್ಲಿ ನಡೆದ ಕನ್ನಡ ಬಿಗ್ ಬಾಸ್ ಸೀಸನ್ 6ರಲ್ಲಿ ಸರಳತೆ ಮತ್ತು ನೇರ ವ್ಯಕ್ತಿತ್ವದಿಂದ ಪ್ರೇಕ್ಷಕರ ಮನಗೆದ್ದ ಶಶಿಕುಮಾರ್ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಈ ಸೀಸನ್ನಲ್ಲಿ ನವೀನ್ ಸಜ್ಜು ಸ್ಥಾನ ಪಡೆದು ತೃಪ್ತಿಪಟ್ಟರು. ಬಿಗ್ ಬಾಸ್ ವಿಜೇತರಾದ ಶಶಿಕುಮಾರ್ ಅವರಿಗೆ ಟ್ರೋಫಿಯ ಜೊತೆಗೆ 50 ಲಕ್ಷ ನಗದು ಬಹುಮಾನ ದೊರೆಯಿತು. ಬಿಗ್ ಬಾಸ್ ಬಳಿಕವೂ ಅವರು ತಮ್ಮ ಮೂಲ ವೃತ್ತಿಯನ್ನ ಬಿಟ್ಟಿಲ್ಲ. ಇಂದಿಗೂ ಕೃಷಿಕರಾಗಿರುವುದು ಜೊತೆಗೆ ನಟರಾಗಿಯೂ ತಮ್ಮ ಪಯಣವನ್ನ ಮುಂದುವರಿಸಿಕೊಂಡಿದ್ದಾರೆ. ಅಂದಹಾಗೆ ಶಶಿಕುಮಾರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಶೈನ್ ಶೆಟ್ಟಿ ಸೀಸನ್ 7 2019 ಹಾಗೂ 20ರಲ್ಲಿ ನಡೆದ ಕನ್ನಡ ಬಿಗ್ ಬಾಸ್ ಸೀಸನ್ 7ರಲ್ಲಿ ವಿಜೇತರಾಗಿ ಶೈನ್ ಶೆಟ್ಟಿ ಹೊರಹೊಮ್ಮಿದರು. ಇಡೀ ಸೀಸನ್ನಲ್ಲಿ ತಮ್ಮ ಸಮತೋಲಿತ ಆಟ ಮತ್ತು ವ್ಯಕ್ತಿತ್ವದ ಮೂಲಕ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ ಅವರು ಫೈನಲ್ನಲ್ಲಿ ಗೆಲುವಿನ ನಗೆ ಬೀರಿದರು. ಇನ್ನು ಕುರಿ ಪ್ರತಾಪ್ ರನ್ನರ್ ಅಪ್ ಆಗಿ ತಮ್ಮ ಪಯಣವನ್ನ ಮುಗಿಸಿದರು. ವಿಜೇತರಾದ ಶೈನ್ ಶೆಟ್ಟಿಗೆ ಬಿಗ್ ಬಾಸ್ ಟ್ರೋಫಿಯ ಜೊತೆಗೆ 61 ಲಕ್ಷ ನಗದು ಬಹುಮಾನ ಹಾಗೂ ಟಾಟಾ ಆಲ್ಟ್ರೋಸ್ ಕಾರು ನೀಡಲಾಯಿತು. ಪ್ರಸ್ತುತ ಅವರು ಕನ್ನಡ ಚಿತ್ರರಂಗದಲ್ಲಿ ನಟರಾಗಿ ಸಕ್ರಿಯರಾಗಿರುವುದು ಜೊತೆಗೆ ಫುಡ್ ಬಿಸಿನೆಸ್ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಅಂದಹಾಗೆ ಶೈನ್ ಶೆಟ್ಟಿ ಅವರು ಉಡುಪಿ ಜಿಲ್ಲೆಯ ಕುಂದಾಪುರದವರು. ಮಂಜು ಪಾವಗಡ ಸೀಸನ್ 8 2021ರಲ್ಲಿ ನಡೆದ ಕನ್ನಡ ಬಿಗ್ ಬಾಸ್ ಸೀಸನ್ 8ರಲ್ಲಿ ಹಾಸ್ಯ ನಟ ಮಂಜು ಪಾವಗಡ ಅವರ ಅದ್ಭುತ ಪ್ರದರ್ಶನದ ಮೂಲಕ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡರು. ಇನ್ನು ಈ ಸೀಸನ್ನಲ್ಲಿ ಕೆಪಿ ಅರವಿಂದ್ ರನ್ನರ್ ಅಪ್ ಸ್ಥಾನವನ್ನ ಪಡೆದು ತೃಪ್ತಿಪಟ್ಟರು. ವಿಜೇತರಾದ ಮಂಜು ಪಾವಗಡ ಅವರಿಗೆ ಬಿಗ್ ಬಾಸ್ ಟ್ರೋಫಿಯ ಜೊತೆಗೆ 53 ಲಕ್ಷ ನಗದು ಬಹುಮಾನ ನೀಡಲಾಗಿದೆ. ಬಿಗ್ ಬಾಸ್ ನಂತರ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗಿದ್ದು ಪ್ರಸ್ತುತ ಅವರು ಕನ್ನಡ ಚಿತ್ರರಂಗದಲ್ಲಿ ನಟರಾಗಿ ಸಕ್ರಿಯರಾಗಿದ್ದಾರೆ. ಅಂದಹಾಗೆ ಮಂಜು ಪಾವಗಡ ಅವರು ತುಮಕೂರು ಜಿಲ್ಲೆಯ ಪಾವಗಡದವರು. ರೂಪೇಶ್ ಶೆಟ್ಟಿ ಸೀಸನ್ 9 2022ರಲ್ಲಿ ನಡೆದ ಕನ್ನಡ ಬಿಗ್ ಬಾಸ್ ಸೀಸನ್ 9ರಲ್ಲಿ ರೂಪೇಶ್ ಶೆಟ್ಟಿ ಅವರು ತಮ್ಮ ಅದ್ಭುತ ಆಟದ ಮೂಲಕ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಈ ಸೀಸನ್ನ ಫೈನಲ್ನಲ್ಲಿ ರಾಕೇಶ್ ಅಡಿಗ ರನ್ನರ್ ಅಪ್ ಸ್ಥಾನವನ್ನ ಪಡೆದು ತೃಪ್ತಿಪಟ್ಟರು. ವಿಜೇತರಾದ ರೂಪೇಶ್ ಶೆಟ್ಟಿಗೆ ಬಿಗ್ ಬಾಸ್ ಟ್ರೋಫಿಯ ಜೊತೆಗೆ 50 ಲಕ್ಷ ನಗದು ಬಹುಮಾನ ನೀಡಲಾಯಿತು. ಬಿಗ್ ಬಾಸ್ ನಂತರ ಅವರು ಚಿತ್ರರಂಗದಲ್ಲಿ ಇನ್ನಷ್ಟು ಸಕ್ರಿಯರಾಗಿದ್ದು ಕನ್ನಡ, ತುಳು ಹಾಗೂ ಕೊಂಕಣಿ ಸಿನಿಮಾಗಳಲ್ಲಿ ನಟರಾಗಿ ತಮ್ಮ ವೃತ್ತಿ ಜೀವನವನ್ನ ಮುಂದುವರಿಸಿಕೊಂಡಿದ್ದಾರೆ. ಅಂದಹಾಗೆ ರೂಪೇಶ್ ಶೆಟ್ಟಿ ಅವರು ಕೇರಳದ ಕಾಸರಗೋಡುದಲ್ಲಿ ಜನಿಸಿದ್ದು ಮಂಗಳೂರಿನಲ್ಲಿ ಬೆಳೆದಿದ್ದಾರೆ. ಕಾರ್ತಿಕ್ ಮಹೇಶ್ ಸೀಸನ್ 10 2023 ಹಾಗೂ 24ರಲ್ಲಿ ನಡೆದ ಕನ್ನಡ ಬಿಗ್ ಬಾಸ್ ಸೀಸನ್ 10ರಲ್ಲಿ ಕಾರ್ತಿಕ್ ಮಹೇಶ್ ಅವರು ಅತ್ಯುತ್ತಮ ಪ್ರದರ್ಶನ ಮೂಲಕ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ವಿಜೇತರಾದ ಕಾರ್ತಿಕ್ ಮಹೇಶ್ ಅವರಿಗೆ ಬಿಗ್ ಬಾಸ್ ಟ್ರೋಫಿಯ ಜೊತೆಗೆ 50 ಲಕ್ಷ ನಗದು ಬಹುಮಾನ, ಮಾರುತಿ ಸುಜುಕಿ ಬ್ರೇಜಾ ಕಾರು ಹಾಗೂ ಎಲೆಕ್ಟ್ರಿಕಲ್ ಸ್ಕೂಟರ್ ಸೇರಿದಂತೆ ಹಲವು ಬಹುಮಾನಗಳು ದೊರೆಯಿತು. ಬಿಗ್ ಬಾಸ್ ಬಳಿಕ ಅವರು ಮನರಂಜನಾ ಕ್ಷೇತ್ರದಲ್ಲಿ ತಮ್ಮ ಪಯಣವನ್ನ ಮುಂದುವರಿಸಿಕೊಂಡಿದ್ದು ಕೆಲವು ಧಾರಾವಾಹಿಗಳು ಮತ್ತು ಸಿನಿಮಾಗಳಲ್ಲಿ ನಟರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಂದಹಾಗೆ ಕಾರ್ತಿಕ್ ಮಹೇಶ್ ಅವರು ಚಾಮರಾಜನಗರ ಜಿಲ್ಲೆಯ ಹೆಗ್ಗುಟಾರ್ದವರು. ಹನುಮಂತ ಲಮಾಣಿ ಸೀಸನ್ 11 2024 ಹಾಗೂ 25ರಲ್ಲಿ ನಡೆದ ಕನ್ನಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ಕುರಿಗಾಹಿಯಾಗಿ ಜನಮನ ಗೆದ್ದಿದ್ದ ಹನುಮಂತ ಲಮಾಣಿ ಅವರು ವಿಜೇತರಾಗಿ ಹೊರಹೊಮ್ಮಿದರು. ಈ ಸೀಸನ್ನ ಫೈನಲ್ನಲ್ಲಿ ತ್ರಿವಿಕ್ರಮ್ ರನ್ನರ್ ಅಪ್ ಸ್ಥಾನ ಪಡೆದರು. ವಿಜೇತರಾದ ಹನುಮಂತ ಅವರಿಗೆ ಬಿಗ್ ಬಾಸ್ ಟ್ರೋಫಿಯ ಜೊತೆಗೆ 50 ಲಕ್ಷ ನಗದು ಬಹುಮಾನ ದೊರೆಯಿತು. ಬಿಗ್ ಬಾಸ್ ಬಳಿಕ ಅವರು ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚು ಗಮನ ಹರಿಸಿದ್ದು ಹಾಡುಗಳ ರೆಕಾರ್ಡಿಂಗ್ ಸೇರಿದಂತೆ ವಿವಿಧ ಸಂಗೀತ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ಅಂದಹಾಗೆ ಹನುಮಂತ ಲಮಾಣಿ ಅವರು ಮೂಲತಃ ಹಾವೇರಿ ಜಿಲ್ಲೆಯವರು. ಗಿಲ್ಲಿ ನಟ ಸೀಸನ್ 12 2025 ಹಾಗೂ 26ರಲ್ಲಿ ನಡೆದ ಸೀಸನ್ 12ರಲ್ಲಿ ಹಾಸ್ಯ ಕಲಾವಿದ ಗಿಲ್ಲಿ ನಟ
ಅವರು ಅದ್ಭುತ ಪ್ರದರ್ಶನ ಮೂಲಕ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ರಕ್ಷಿತ್ ಶೆಟ್ಟಿ ರನ್ನರ್ ಅಪ್ ಸ್ಥಾನವನ್ನ ಪಡೆದರು. ವಿಜೇತರಾದ ಗಿಲ್ಲಿ ನಟ ಅವರಿಗೆ ಬಿಗ್ ಬಾಸ್ ಟ್ರೋಫಿಯ ಜೊತೆಗೆ 50 ಲಕ್ಷ ನಗದು ಬಹುಮಾನ ದೊರೆಯಿತು. ಇದರೊಂದಿಗೆ ಕಿಚ್ಚ ಸುದೀಪ್ ಅವರಿಂದ 10 ಲಕ್ಷ ವಿಶೇಷ ಬಹುಮಾನ ಹಾಗೂ ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರು ಕೂಡ ಉಡುಗೊರೆಯಾಗಿ ನೀಡಲಾಯಿತು. ಬಿಗ್ ಬಾಸ್ ಬಳಿಕ ಗಿಲ್ಲಿ ನಟ ಅವರಿಗೆ ಸಾಕಷ್ಟು ಜನಪ್ರಿಯತೆ ಸಿಕ್ಕಿದ್ದು ಮನರಂಜನಾ ಕ್ಷೇತ್ರದಲ್ಲಿ ತಮ್ಮ ಪಯಣವನ್ನ ಮುಂದುವರಿಸಿಕೊಂಡಿದ್ದಾರೆ. ಅಂದಹಾಗೆ ಅವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಗ್ರಾಮದವರು. ಹಾಗಿದ್ರೆ ಸ್ನೇಹಿತರೆ, ಕನ್ನಡ ಬಿಗ್ ಬಾಸ್ನ ಮೊದಲ ಸೀಸನ್ನಿಂದ 12 ಸೀಸನ್ ವರೆಗೆ ಟ್ರೋಫಿ ಗೆದ್ದ ಎಲ್ಲ ವಿಜೇತರ ಪಯಣದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅವರು ಎಲ್ಲಿಂದ ಬಂದವರು, ಗೆಲುವಿನೊಂದಿಗೆ ಯಾವೆಲ್ಲ ಬಹುಮಾನಗಳನ್ನ ಪಡೆದರು ಮತ್ತು ಈಗ ಅವರು ಯಾವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಕುತೂಹಲಕಾರಿ ಮಾಹಿತಿಯನ್ನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನೋಡಿದ್ದೇವೆ. ಇನ್ನೊಂದು ವಿಶೇಷ ವಿಷಯ ಏನೆಂದರೆ, ಟ್ರೋಫಿ ಮತ್ತು ನಗದು ಬಹುಮಾನ ಜೊತೆಗೆ ಸ್ಪರ್ಧಿಗಳಿಗೆ ವಾರಕ್ಕೂ ಸಂಭಾವನೆ ನೀಡಲಾಗುತ್ತದೆ. ಆದರೆ ಆ ಮೊತ್ತವನ್ನು ಅಧಿಕೃತವಾಗಿ ಎಂದಿಗೂ ಬಹಿರಂಗಪಡಿಸಲಾಗಿಲ್ಲ. ಸಾಮಾನ್ಯವಾಗಿ ಮನೆಯೊಳಗೆ ಹೆಚ್ಚು ದಿನ ಉಳಿದ ಸ್ಪರ್ಧಿಗಳಿಗೆ ಹೆಚ್ಚಿನ ಸಂಭಾವನೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇದೀಗ ನಿಮ್ಮ ಅಭಿಪ್ರಾಯವನ್ನ ತಿಳಿಸುವ ಸರದಿ. ಇದುವರೆಗೆ ಎಲ್ಲ ಸೀಸನ್ಗಳಲ್ಲಿ ನಿಮ್ಮ ಹೃದಯ ಗೆದ್ದ ಬಿಗ್ ಬಾಸ್ ವಿಜೇತರು ಯಾರು? ಅವರ ಹೆಸರನ್ನ ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.